ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಟು ಮೈ ತವ್ರ ಮನೆ ಎಡಿಷನ್ ವ್ಲಾಗ್ ಇದು. ಬೆಳಗ್ಗೆ ಎದ್ದು ಹೊರಗಡೆ ಒಂದು ಸ್ವಲ್ಪ ಫ್ರೆಶ್ ಏರ್ ತೊಗೊಂಡೆ. ಅಷ್ಟೊತ್ತಿಗೆ ನಮ್ಮ ಪಪ್ಪ ಸ್ನಾನ ಮಾಡಿ ಪೂಜೆಗೆ ನಮ್ಮ ಹರ್ಷಾಗೂ ಕೂತ್ಸ್ಕೊಂಡ್ಬಿಟ್ಟ. ನಮ್ಮ ಮಮ್ಮಿಗೆ ನನಗೆ ಪಾವ್ ಭಾಜಿ ಅಂದರೆ ತುಂಬ ಇಷ್ಟ ಅಂತೇಳಿ ಪಾವ್ ಭಾಜಿ ಮಾಡೋಕ್ಕೆ ಕುಕ್ಕರಲ್ಲಿ ಆಲ್ರೆಡಿ ಇಟ್ಬಿಟ್ಟಿದ್ರು. ಆಮೇಲೆ ಬ್ರೆಡ್ಡು ಆಲ್ರೆಡಿ ತಂದುಬಿಟ್ಟಿದ್ರು ನಾನು ಬರ್ತಾಯಿದ್ದೀನಿ ಅಂಥೇಳಿ. ಅಷ್ಟೊತ್ತಿಗೆ ಪಪ್ಪಾಗೆ ಟೀ ಮಾಡಿ ಕೊಟ್ಟರು. ಪಪ್ಪ ರೆಡಿ ಆಗ್ತಿದ್ರು ಆಫೀಸಿಗೆ ಹೋಗೋಕ್ಕೆ. ಆಫೀಸಿಗೆ ಹೋಗಿ ಜಸ್ಟ್ ತಮ್ಮನ್ನ ಹೊತ್ತು ಮತ್ತು ರಿಟರ್ನ್ ಬರ್ತಾರೆ. ಅಷ್ಟೊತ್ತಿಗೆ ನಾನು ಒಂದು ಕಪ್ನ ಟೀ ಮಾಡಿಕೊಂಡು ಕೊಡಿದೆ. ಮಮ್ಮಿ ಹರ್ಷಾಗೆ ಸ್ನಾನ ಮಾಡಿಸಿ ಬಟ್ಟೆ ಏನಿರುತ್ತೋ ಅವನ್ನೆಲ್ಲ ವಾಶ್ ಮಾಡ್ತಾಯಿದ್ರು. ಅವನಿಗೆ ಸ್ನಾನ ಮಾಡಿಸಿದ ಮೇಲೆ ಬಟ್ಟೆ ಮಾತ್ರ ನಾನು ಹಾಕಬೇಕು ಅಂತೇಳಿ ಅವನಿಗೆ ಬಟ್ಟೆ ಹಾಕೋಕ್ಕೆ ಅವನಿಗೆ ಬೆಡ್ರೂಮಿಗೆ ಕರ್ಕೊಂಡು ಹೋದೆ. ಬಟ್ಟೆ ಎಲ್ಲ ವಾಶ್ ಮಾಡಿದ್ರು ಮಮ್ಮಿ ಅಂಥೇಳಿ ನಾನು ಅವನ್ನ ಅಟ್ಲೀಸ್ಟ್ ಹಾಕಬೇಕಲ್ವ, ಆರ್ಸೋಕ್ಕೆ ಹಾಕಬೇಕು ಅಂಥೇಳಿ ಹೊರಗಡೆ ಬಟ್ಟೆನ ಎಲ್ಲವನ್ನು ಬಿಸಿಲಿಗೆ ಹಾಕಿದೆ ನಾನು. ಅದೆಲ್ಲ ಆದಮೇಲೆ ಮಮ್ಮಿ ಪಾವ್ ಭಾಜಿಗೆ ರೆಡಿ ಮಾಡ್ಕೊತಾ ಇದ್ದರು. ಅವರಿಗೆ ನಾನು ಪಾವ್ ಭಾಜಿನ ಮೀನ್ಸ್ ಎಲ್ಲ ಈರುಳ್ಳಿನ ಎಲ್ಲ ಕಟ್ ಮಾಡ್ಕೊಂಡು ಅವ್ರು ಪಾವ್ ಭಾಜಿಗೆ ತಡ್ಕ ಕೊಡೋಕೆ ರೆಡಿ ಮಾಡ್ಕೊಬೇಕಾದ್ರೆ ಈ ಕಡೆ ನಾನು ಅವರಿಗೆ ಬ್ರೆಡ್ನ ಬಟರಲ್ಲಿ ಫ್ರೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಅಷ್ಟೊತ್ತಲ್ಲಿ ನಮ್ಮದು ತಾಯಿ ಮಗಳದ್ದು ಗಾಸಿಪ್ ಮಾತ್ರ ಇರುತ್ತೆ ಅಲ್ವಾ, ಅವ್ರ ಮನೇದು ಹಿಂಗೆ ಇವ್ರ ಮನೇದು ಹಂಗೆ ಅದು ಇದು ಅಂಥೇಳಿ ನಾವು ಒಂದು ಸ್ವಲ್ಪ ನಮ್ಮ ಗಾಸಿಪ್ನೂ ಆ್ಯಡ್ ಮಾಡ್ತಾಯಿದ್ವಿ. ಬಟ್ ಮಮ್ಮಿ ಕೈಯಿಂದ ಪಾವ್ ಭಾಜಿ ನಾನು ಎಲ್ಲಿ ತಿಂದರೂ ನಂಗೆ ಹೋಟೆಲಲ್ಲಿ ಅಷ್ಟು ಟೇಸ್ಟ್ ಮಾತ್ರ ಎಲ್ಲೂ ಸಿಗೋದಿಲ್ಲ. ಅವ್ರ ಕೈಯಿಂದ ಪಾವ್ ಭಾಜಿ ಮಾತ್ರ ನನಗೆ ತುಂಬ ಇಷ್ಟ. ತುಂಬ ಫ್ಲೇವರ್ಫುಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ತಾರೆ. ಅದೇನೋ ಗೊತ್ತಿಲ್ಲ, ನಾನು ಎಷ್ಟು ಕಡೆ ಟ್ರೈ ಮಾಡಿದ್ದೀನಿ, ಬಟ್ ಅವ್ರ ಕೈ ಟೇಸ್ಟ್ ನನಗೆಲ್ಲೂ ಸಿಗೋದೇ ಇಲ್ಲ ಅಂತ ನನಗನ್ಸುತ್ತೆ. ಮತ್ತು ಇನ್ನೊಂದೇನು ಗೊತ್ತಾ, ನಾವು ಹೆಣ್ಮಕ್ಳು ಬರಬೇಕಾದ್ರೆ ತವ್ರ ಮನೇಲಿ ಆ ಡ್ರೆಸ್ ಹಾಕೋಬೇಕು ಈ ಡ್ರೆಸ್ ಹಾಕೋಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮಗೆ ಕಂಫರ್ಟೇಬಲು ನಮ್ಮ ಮಮ್ಮಿ ನೈಟಿನೇ. ನಿನ್ನೆ ಎಲ್ಲ ಆ ಡ್ರೆಸ್ ಈ ಡ್ರೆಸ್ ಹಾಕ್ಕೊಂಡೆ, ಬಟ್ ಇವತ್ತು ಮತ್ತೆ ಮಮ್ಮಿ ನೈಟಿ ಹಾಕ್ಕೊಂಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಅದು ಲೂಸಾಗಿ ತುಂಬ ಕಂಫರ್ಟೇಬಲ್ ಆಗಿ ಚೆನ್ನಾಗಿರುತ್ತೆ ನಮಗೆ. ಅದಾದಮೇಲೆ ನೀವೇ ನೋಡ್ಬೋದು ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗಿತ್ತು. ಪಾವ್ ಭಾಜಿ ಮಾತ್ರ ಸಖತ್ತಾಗಿತ್ತು.